ಸಿದ್ದರಾಮಯ್ಯನ ರಾಜಕೀಯ ಪಟ್ಟಿಗೆ ಡಿ.ಕೆ.ಶಿಯ ಪವರ್ ಕಟ್ಟಾಗಿ ಹೋಗಿದೆ. ಕೊಟ್ಟ ಕುದುರೆಯನ್ನು ಏರುವಂತಹ, ಹಿಡಿದ ಪಟ್ಟನ್ನು ಬಿಡದಂತಹ ರಾಜಕೀಯ ಕುತಂತ್ರಗಳಲ್ಲಿ ಸಿದ್ದರಾಮಯ್ಯನವರು ಎತ್ತಿದ ಕೈ. ಡಿ.ಕೆ.ಶಿ ಅವರು CMನ ಒಂದು ಗಾದಿಗಾಗಿ ಹೋರಾಟ ಮಾಡ್ತಾ ಇರೋದು ಮುಸ್ಕಿನ ಗುದ್ದಾಟ ಇವತ್ತು ಸಮಾಜದ ಮುಂದೆನೇ ಬಂದ್ಬಿಟ್ಟಂಗೆ ಕಾಣ್ತಾ ಇದೆ. ಹಲವಾರು ವಿಧವಾದಂತಹ ರಾಜಕೀಯ ದೊಂಬರಾಟವನ್ನು ಮಾಡೋರು. ಅದು ಯಾವುದ್ಯಾವುದೋ ಪಾದಯಾತ್ರೆಗಳು, CM ಈ ಥರದ್ದೆಲ್ಲ ರಾಜಕೀಯ ತಿಕ್ಕಾಟಗಳನ್ನ ಮಾಡಿ ಅಧಿಕಾರಕ್ಕೆ ಬಂದವರು ಜನಕ್ಕೇನಾದರೂ ಒಳ್ಳೇದು ಮಾಡಬೇಕು ಅನ್ನೋದು ಬಿಟ್ಬಿಟ್ಟು CM ರೇಸಲ್ಲಿ ಗುದ್ದಾಡ್ಕೊಂಡು ಕೂತಿದ್ದಾರೆ. ಹಲವಾರು ನಾಯಕರು CMನ ರೇಸಲ್ಲಿ ಇರೋದುಂಟು. ಹಂಗೂ ಒಂದು ಪಕ್ಷ ನನ್ನ ಮಾಡಿದ್ರೆ ಒಂದು ಕೈ ನೋಡೇ ಬಿಡ್ತೀನಿ ಅಂತ ಜಮೀರಣ್ಣನೂ ಏನಿಂದ ಬಿದ್ದಿಲ್ಲ, ಪ್ರಿಯಾಂಕಾ ಖರ್ಗೆನೂ ಏನಿಂದ ಬಿದ್ದಿಲ್ಲ. ರಾಜಕೀಯ ದೊಂಬರಾಟಗಳು ನಡಿಬಾರ್ದು ಅಂತ ಹೇಳ್ಬಿಟ್ಟು DCM ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. KPCC ಅಧ್ಯಕ್ಷ ಗಾದಿಯಲ್ಲಿ ಅಧ್ಯಕ್ಷ ಗಾದಿಗೆ ರಾಜೀನಾಮೆಯನ್ನು ಕೊಡ್ತಾರ, DCM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರ. ರಾಜಣ್ಣ ಅನ್ನೋರು ಸ್ವತಃ ಸಚಿವ ಸ್ಥಾನವನ್ನೇ ಬೇಕಾದರೆ ಬಿಟ್ಟು ನಾನು KPCC ಅಧ್ಯಕ್ಷ ಆಗ್ತೀನಿ ಅನ್ನುವಂಥ ಒಂದು ಉತ್ಸಾಹವನ್ನು ತೋರ್ತಾ ಇದ್ದೆ. ಸಿದ್ದರಾಮಯ್ಯನ ಮೀರಿಸುವಂಥ ಯಾವುದೇ ಲಕ್ಷಣ ಡಿ.ಕೆ.ಶಿ ಅವ್ರಿಗಿಲ್ಲ. ಒಂದು ಕಡೆಗೆ ಹೈಕಮಾಂಡ್ ಅನ್ನುವ ಮಗುವನ್ನೂ ಚಿವುಟ್ತಾರೆ, ಇಲ್ಲಿ ಕಾಂಗ್ರೆಸ್ನ ತೊಟ್ಲನ್ನು ತೂಗ್ತಾರೆ ಡಿ.ಕೆ.ಶಿ ಅವರು. ಎದುರುಗಡೆ ಹಿಂದುತ್ವವನ್ನು ಹೀಯಾಳಿಸಿ ಮಾತಾಡುವಂಥ ಕಾಂಗ್ರೆಸ್ಸಿಗರು ತಮ್ಮ ರಕ್ಷಣೆಯ ವಿಷಯ ಬಂದಾಗ ದೇವತೆಗಳ, ಹೋಮಗಳ, ಯಜ್ಞಗಳ ಮೊರೆಯನ್ನು ಹೋಗ್ತಾರೆ ಅನ್ನೋದನ್ನು ಡಿ.ಕೆ.ಶಿ ಅವ್ರನ್ನ ನೋಡಿ ನಾವೆಲ್ಲರೂ ಕಲಿಬೇಕು. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಸಿದ್ದರಾಮಯ್ಯನ ರಾಜಕೀಯ ಪಟ್ಟಿಗೆ ಡಿ.ಕೆ.ಶಿಯ ಪವರ್ ಕಟ್ಟಾಗಿ ಹೋಗಿದೆ. ಏನಪ್ಪ ಇದು, ಡಿ.ಕೆ.ಶಿ ಇವಾಗ ನೀರಾವರಿ ಸಚಿವರು, ಆದರೆ ಅವ್ರ ಪವರ್ ಕಟ್ಟಾಗಿದೆ ಅಂತ ನೀವು ಊಹೆ ಮಾಡ್ಕೊಳ್ಬೋದು. ಅದು ಹಾಗಲ್ಲ. ಸದ್ಯ ರಾಜ್ಯದ ರಾಜಕಾರಣದಲ್ಲಿ CMನ ರೇಸ್ ತುಂಬ ಜೋರಾಗಿರೋದ್ರಿಂದ ಹಲವಾರು ರಾಜಕೀಯ ಬೆಳವಣಿಗೆಗಳಿಗೆ ಕಾರಣೀಭೂತವಾಗಿದೆ ಕರ್ನಾಟಕ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವ್ರನ್ನ CM ಗಾದಿಯ ಟರ್ಮು ಮುಗಿದೋಗ್ತಾ ಇದೆ, 2.5 ವರ್ಷದ್ದು ಅನ್ನೋವಂಥದ್ದು. ಚುನಾವಣೆ ಆಗಿ ಫಲಿತಾಂಶ ಬಂದ ಮೇಲೆ ಒಂದು ಒಪ್ಪಂದ ಆಗಿತ್ತು ಅಂತ ಎಲ್ಲ ಕಡೆಗೂ ಇವತ್ತು ಹೇಳಲಾಗುತ್ತಲ್ಲ, ಕ್ಲೋಸ್ ಡೋರ್ ಮೀಟಿಂಗಲ್ಲಿ 2.5 ವರ್ಷ ಅಂತ. ಹಾಗಾಗಿ ಇವಾಗ ಈ ವಿಚಾರ ಮುನ್ನೆಲೆಗೆ ಬಂದಿರೋದು. ಯಾವಾಗ ಮೂಢ ಹಗರಣ ಆಯಿತೋ ಆವಾಗ ಡಿ.ಕೆ.ಶಿ ಅವರು ಒಳಗಿಂದ ಒಳಗೆ ಖುಷಿ ಪಟ್ಟಿರಲೂಬಹುದು, ಹೇಳಲಿಕ್ಕಾಗಲ್ಲ. ಆದರೆ ಅದಕ್ಕೂ ಮುಂಚೆ CM ಅವ್ರ ಕಡೆಯಿಂದ ಡಿ.ಕೆ.ಶಿ ಅವರು ಒಂದು ಚಾಣಾಕ್ಷ ತಂತ್ರವನ್ನು ಮಾಡಿಕೊಂಡ್ರು. CBI ತನಿಖೆಗೆ ಯಡಿಯೂರಪ್ಪ ಅವರು ಕೊಟ್ಟಿದ್ದಂತಹ ಒಂದು ಅನುಮತಿಯನ್ನು ವಾಪಸ್ ಪಡೆದು ಅದನ್ನು ಲೋಕಾಯುಕ್ತಗೆ ವರ್ಗಾವಣೆ ಮಾಡೋರು. ಇದು ಇವರ ಒಂದು ರಾಜಕೀಯದ ಓಟಕ್ಕೆ ಮಾಡಿಕೊಂಡಂಥ ಒಂದು ಸಂರಕ್ಷಣೆ. ಅಂದರೆ CM ಆಗಬೇಕಂದ್ರೆ ಮುಂದೆ ಯಾವುದೇ ರಾಜ್ಯದ ಅಧಿಕಾರದ ವ್ಯಾಪ್ತಿಯಿಂದ ಹೊರಗಿರುವಂಥ ಸಂಸ್ಥೆಯಿಂದ ಯಾವುದೇ ತನಿಖೆ ಬರಬಾರ್ದು ಅಂತ ಹೇಳುವಂಥ ಮಟ್ಟಿಗೆ CBIಯಲ್ಲಿ ಇದ್ದಂತಹ ಒಂದು ಇದನ್ನು ಸೇಫ್ ಗಾರ್ಡ್ ಮಾಡಿಕೊಂಡ್ರು ಡಿ.ಕೆ.ಶಿ ಅವರು ತಮ್ಮಂತಾನೆ. ಆಮೇಲೆ ಗೊತ್ತಲ್ಲ ಇವ್ರದ್ದು ಗಿಮಿಕ್ಸು, ರಾಜಕೀಯ ಗಿಮಿಕ್ಸ್ ಹೆಂಗೆ ಅಂದರೆ ಒಂದು ಸತಿ ಲೋಕಾಯುಕ್ತ ತನಿಖೆಗೆ ಹೋಗ್ಬಿಟ್ಟು ಬಂದು ಅಯ್ಯೋ ಎಷ್ಟು ಕಷ್ಟ ಕೊಟ್ರಪ್ಪ, ಏನೇನು ಪ್ರಶ್ನೆ ಕೇಳೋರಪ್ಪ ಅಂತ ಜನಗಳ ಮುಂದೆ ಅವಲೊತ್ಕೊಂಡ್ರು. ಅದು ಅಲ್ಲಿಗೆ ಮುಗೀತು. ಅದಾದಮೇಲೆ ಮೂಢ ಹಗರಣ ಯಾವಾಗ ಬೆಳಕಿಗೆ ಬಂತೋ, ಇದು ಸಿದ್ದರಾಮಯ್ಯನವ್ರಿಗೆ ತುಂಬ ಕಾಡಿಸುತ್ತೆ ಅನ್ನೋವಾಗ ಒಳಗೊಳಗೆ ಖುಷಿ ಪಟ್ಟಿದ್ದು ಉಂಟು. ಇದೆಲ್ಲ ರಾಜಕೀಯದಲ್ಲಿ ಸಹಜ ಪ್ರಕ್ರಿಯೆಗಳು. ಆದರೆ ಯಾವಾಗ ಸಿದ್ದರಾಮಯ್ಯನವರು ತಮ್ಮನ್ನು ತಾವು ಸೇಫ್ ಗಾರ್ಡ್ ಮಾಡ್ಕೊಳ್ತಾ ಹೋದರು, ಈ ವಿಚಾರ ಸ್ವಲ್ಪ ತಣ್ಣಗಾಗ್ತಾ ಹೋಯಿತು. ಯಾವಾಗ ರಾಜಸ್ಥಾನದ ಕಾಂಗ್ರೆಸ್ನ ಒಂದು ಸಮಾವೇಶ ನಡೀತು ಅಲ್ಲಿ ಉದಯಪುರದಲ್ಲಿ, ಆವಾಗ ಒಂದು ನಿರ್ಣಯವನ್ನು ಮಾಡುತ್ತೆ ಕಾಂಗ್ರೆಸ್. ಅಂದರೆ ಒಬ್ಬರಿಗೆ ಒಂದೇ ಹುದ್ದೆ ಅಂತಕ್ಕಂಥದ್ದು. ಆ ವಿಚಾರ ಮುನ್ನೆಲೆಗೆ ಬರುತ್ತೆ. ಆದರೆ ಇದಕ್ಕೆ ಒಂದು ಸಂದರ್ಭ ಒದಗಿ ಬಂದಿರಲಿಲ್ಲ. ಇದಕ್ಕೆ ಶ್ರೀಕಾರ ಇಟ್ಟಿದ್ದು CT ರವಿಯವರ ಪ್ರಕರಣ. ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ನಡೀತಲ್ಲ, ಅವಾಚ್ಯ ಪದವನ್ನು ಬಳಕೆ ಮಾಡಿದ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಂತ ಇವಾಗ ಏನು ಆಪಾದನೆ ಇದೆ, ಅದು ಈ ಎಲ್ಲ ರಾಜಕೀಯ ಬೆಳವಣಿಗೆಗಳಿಗೆ ಶ್ರೀಕಾರವನ್ನು ಇಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಈ ಬೆಳವಣಿಗೆ ಆದಾಗ CT ರವಿಯವರನ್ನು ನಡೆಸ್ಕೊಂಡಂಥ ರೀತಿ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದು, ಇದೆಲ್ಲವನ್ನು ನೋಡಿದಾಗ ಸತೀಶ್ ಜಾರಕಿಹೊಳಿಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ರಾಜಕೀಯದಲ್ಲಿ ಇಂಥ ಹಲವಾರು ಘಟನೆಗಳು ಘಟಿಸಿರುತ್ತೆ, ಇದನ್ನು ತುಂಬ ಮುಖ್ಯವಾಹಿನಿಗೆ ತರಬಾರ್ದು ಅಂತ. ಯಾಕೆಂದರೆ ಅವರು ಬೆಳಗಾವಿ ಜಿಲ್ಲೆಯ ಸಚಿವರು. ಹೀಗಾಗಿ
ಡಿ ಕೆ ಶಿಯವರು ಇಲ್ಲಿ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರಬಹುದು, ಆದರೆ ಉತ್ತರ ಕರ್ನಾಟಕದ ಭಾಗದ ಕಡೆಗೆ ನೋಡುವಾಗ ಇವರ ವರ್ಚಸ್ಸಾಗಲಿ ಇವರ ಪ್ರಾಬಲ್ಯತೆ ಆಗಲಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರನ್ನು ಹಿಂಬಾಲಕರು ಅಂತ ಹೇಳೋದು ಬಿಟ್ಟರೆ ಬೇರೆ ಇನ್ಯಾವುದು ಅಷ್ಟು ಮುನ್ನೆಲೆಗೆ ಬರೋದಿಲ್ಲ. ಹಾಗಾಗಿ ಆದರೆ ಅದನ್ನೇ ನಾವು ಪರ್ಯಾಯವಾಗಿ ಸಮಾನಾಂತರವಾಗಿ ನೋಡುವಾಗ ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗಿ ಕರ್ನಾಟಕದಲ್ಲಿ ಹೊರಹೊಮ್ಮಿರ್ಬೋದು. ಸಿದ್ದರಾಮಯ್ಯನವರ ಆಡಳಿತ ವೈಖರಿಗಳು ಯಾವ ರೀತಿಯಾಗಿದೆಯೋ ಅದನ್ನು ನಾನಿಲ್ಲಿ ಸಮರ್ಥನೆ ಮಾಡೋಕ್ಕೋಗಲ್ಲ. ಆದರೆ ಕೊಟ್ಟ ಕುದುರೆಯನ್ನು ಏರುವಂತಹ, ಹಿಡಿದ ಪಟ್ಟನ್ನು ಬಿಡದಂತಹ ರಾಜಕೀಯ ಕುತಂತ್ರಗಳಲ್ಲಿ ಸಿದ್ದರಾಮಯ್ಯನವರು ಎತ್ತಿದ ಕೈ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರ ಈ ಪಟ್ಟಿಗೆ, ರಾಜಕೀಯದ ಪಟ್ಟಿಗೆ ಡಿ ಕೆ ಶಿಯ ಪವರ್ ಕಟ್ ಆಫ್ ಆಗಿರೋದಂತೂ ಖಂಡಿತವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳು ಹೆಂಗಾಯಿತು, ಮುಂದೆ ಏನಾಗ್ಬೋದು, ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀಬೋದು ಅನ್ನೋದನ್ನು ನಾನು ನಿಮಗೆ ಇವಾಗ ಹೇಳ್ತೀನಿ. ಯಾವಾಗ ಬೆಳಗಾವಿಯ ಘಟನೆ ಆಯಿತೋ ಅದಾದಮೇಲೆ ಜಾರಕಿಹೊಳಿಯವರು ಇಲ್ಲಿ ಡಿ ಕೆ ಶಿ ಅವರು ತಮ್ಮ ಪ್ರಭಾವವನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಕಡಿವಾಣ ಹಾಕಬೇಕು ಅಂತ ಕಾಯ್ತಾ ಇರ್ತಾರೆ. ಯಾವಾಗ ಮೊನ್ನೆ ಡಿ ಕೆ ಶಿ ಅವರು ವಿದೇಶಿ ಪ್ರವಾಸಕ್ಕೆ ಹೋದರು, ಆವಾಗ ಒಂದು ಡಿನ್ನರ್ ಮೀಟಿಂಗನ್ನು ಮಾಡ್ತಾರೆ. ಅವರೆಲ್ಲ ಬೆಂಬಲಿಗರನ್ನ ಕರೆದು ಒಂದು ಡಿನ್ನರ್ ಮೀಟಿಂಗನ್ನು ಮಾಡ್ತಾರೆ. ಅಂದರೆ ನಾನು ಕೂಡ CMನ ರೇಸ್ನಲ್ಲಿದ್ದೀನಿ ಅಂತೇಳುವಂತಹ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಇದು ಡಿ ಕೆ ಶಿ ಅವ್ರಿಗೆ ತಡೆಯೋಕ್ಕಾಗಲ್ಲ. ಇದಕ್ಕೂ ಮುಂಚೆ ಉಪಚುನಾವಣೆ ನಡೆದಿತ್ತಲ್ಲ, ಆವಾಗ ಒಂದು ಬೆಳವಣಿಗೆ ನಡೆಯುತ್ತೆ. ಯಾವಾಗ ಮೂಢ ಹಗರಣದಿಂದ ಸಿದ್ದರಾಮಯ್ಯನವರ ಒಂದು ಸಾಮೂಹಿಕ ನಾಯಕತ್ವಕ್ಕೆ ಒಂದು ಮುಸುಕು ಕವಿದಿದೆ ಅನ್ನೋದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ವರ್ತನೆ ಮಾಡ್ತಾಯಿದ್ರು. ಆದರೆ ಮೇಲ್ನೋಟಕ್ಕೆ ನಾವೆಲ್ಲ ಒಂದೇ ಅಂತ ಹೇಳ್ತಾಯಿದ್ರು. ಇದು ರಾಜಕೀಯದಲ್ಲಿ ಸಹಜವಾದದ್ದು. ಇದು ಅಧಿಕಾರಕ್ಕಾಗಿ ಅಪಹಪಿಸ್ತಕ್ಕಂಥದ್ದು, ಅದೇ ರಾಜಕೀಯ. ಹಾಗಾಗಿ ಸಿದ್ದರಾಮೋತ್ಸವವನ್ನು ಹಾಸನದಲ್ಲಿ ಮಾಡ್ತೀವಿ ಅಂತ ಏನು ಹೇಳಿದ್ರು, ಆವಾಗ ದೂರನ್ನು ಕೊಡ್ತಾರೆ ಹೈಕಮಾಂಡ್ಗೆ. ಯಾವಾಗ ಕೇಂದ್ರದ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ಗೆ. ಆವಾಗ ಯಾವುದನ್ನೇ ಒಬ್ಬ ಖಾಸಗಿ ವ್ಯಕ್ತಿಯ ಹೆಸರಿನಲ್ಲಿ ಮಾಡಬಾರ್ದು, ಅದನ್ನು ಪಕ್ಷದಿಂದಲೇ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆವಾಗ ಸಿದ್ದರಾಮಯ್ಯನವರು ಒಳಗೊಳಗೆ ಕುಪಿತ ಆಗಿರ್ತಾರೆ. ಆದರೆ ಮೇಲ್ನೋಟಕ್ಕೆ ಎಲ್ಲರೂ ನಾವು ಒಂದೇ ಅನ್ನುವ ರೀತಿಯಲ್ಲಿ ಇವರ ತೋರ್ಬಡಿಕೆಯ ನಡೆಗಳು ಇರ್ತಕ್ಕಂಥದ್ದು. ಆ ಒಂದು ನಡೆ ಈಗ CT ರವಿಯವರ ಒಂದು ಏನಿದಾಯ್ತಲ್ಲ, ಘಟನೆ ನಡೀತಲ್ಲ, ಆವಾಗ ಈ ಡಿನ್ನರ್ ಪಾಲಿಟಿಕ್ಸ್ ಮುಂದೆ ಬಂತು. ಈ ಡಿನ್ನರ್ ಪಾಲಿಟಿಕ್ಸ್ ಮುಂದೆ ಬಂದಾಗ ಏನಾಯಿತು ಅಂದರೆ, ವಿದೇಶದಿಂದ ಮರಳಿದಂತಹ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಕರ್ನಾಟಕಕ್ಕೆ ಬರಬೇಕಾಗಿತ್ತು. ಆದರೆ ಅವ್ರು ಹೋಗಿದ್ದೆಲ್ಲಿಗೆ, KC ವೇಣುಗೋಪಾಲ್ ಅವರು ಇದ್ದಾರಲ್ಲ, ಅವ್ರ ಹತ್ರ ಹೋದರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಹತ್ರ ಹೋದರು, ರಾಹುಲ್ ಗಾಂಧಿ ಅವ್ರ ಹತ್ರ ಹೋದರು. ಆದರೆ ಡೆಲ್ಲಿಯಲ್ಲಿ ಇವತ್ತು ನಿನ್ನೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ. ನಿನ್ನೆಯಿಂದ ಶುರು ದೆಹಲಿಯ ಒಂದು ಚುನಾವಣಾ ನೀತಿ ಸಂಹಿತೆ. ಅದಕ್ಕೆ ಹಿಂದಿನ ದಿನ ಪ್ರೆಸ್ ಮೀಟ್ ಮಾಡಿಬಿಟ್ಟು ಏನು ಹೇಳಿದ್ರು, ಪ್ಯಾರಿ ದೀದಿ ಅಂತ ಒಂದು, ಅಂದರೆ ಇವಾಗ ನಮಗೆ ಇಲ್ಲಿ ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರಲ್ಲ, 2,000 ರೂಪಾಯಿ, ಆ ಥರ ಅಂಬಾಸಿಡರ್ ಆಗಿ, ಅಂದರೆ ಪ್ರೆಸ್ ಮೀಟ್ನ ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲಿ ಮಾಡಿಸ್ಬಿಡುತ್ತೆ ಕಾಂಗ್ರೆಸ್ ಹೈಕಮಾಂಡು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ 2,000 ಕೊಟ್ಟಂತೆ ಡೆಲ್ಲಿಯಲ್ಲಿ ಕೂಡ ಎಲ್ಲ ಸ್ತ್ರೀಯರಿಗೆ 2,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿಸಿದ್ರು. ಅದು ಅಲ್ಲಿಗೆ ಮುಗ್ದೋಯ್ತು. ಅಂದರೆ ಇದರಿಂದ ಸ್ಪಷ್ಟ ಸಂದೇಶವನ್ನು ಕೇಂದ್ರದ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ರವಾನೆ ಮಾಡಿತ್ತು. ಏನು ಅಂತ ಹೇಳಿದ್ರೆ, ಕೇಂದ್ರದ ಹೈಕಮಾಂಡ್ ಇವಾಗ ಯಾವ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಎಲ್ಲವನ್ನು ಕಾದು ನೋಡುವಂತಹ ತಂತ್ರವನ್ನು ಮಾಡ್ತಾಯಿದೆ. ಅಂದರೆ ಒಂದು ತಟಸ್ಥ ಧೋರಣೆಯನ್ನು ಹೊಂದಿದೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಮುನ್ನೆಲೆಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ದೆಹಲಿಯ ಚುನಾವಣೆ ಇದೆ, ಕರ್ನಾಟಕದಲ್ಲಿ ಬಡ್ಜೆಟ್ನ ಒಂದು ಮಂಡನೆ ಮಾಡಬೇಕು. ಈ ಎಲ್ಲ ಒಂದು ಚಿತ್ರಣ ಇರುವಾಗ ದೆಹಲಿಯ ಹೈಕಮಾಂಡು, ಕಾಂಗ್ರೆಸ್ನ ಹೈಕಮಾಂಡು ಸ್ವಲ್ಪ ಮಟ್ಟಿಗೆ ಜಾಗೃತವಾಗಿ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ ಅಂತ ಕಾಣುತ್ತೆ. ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದೇನಕ್ಕೆ ಅಂತ ಹೇಳಿದ್ರೆ, ಯಾವಾಗ ಸತೀಶ್ ಜಾರಕಿಹೊಳಿ ಅವರು ಒಂದು ಬೈಠಕ್ ಮಾಡಿದ್ರು, ಅದಾದಮೇಲೆ ರ್ಯಾಡಿಸನ್ ಬ್ಲೂ ಅಲ್ಲಿ, ಅಂದರೆ ಇವತ್ತು ಬೆಂಗಳೂರಿನ ರ್ಯಾಡಿಸನ್ ಬ್ಲೂ ಅಲ್ಲಿ SC STಗಳು, ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಾಯಕರು, ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ನಾಯಕರು, ಎಲ್ಲರನ್ನೂ ಅಲ್ಲ, ಕಾಂಗ್ರೆಸ್ನಲ್ಲಿರ್ತಕ್ಕಂತಹ SC ST ನಾಯಕರು, ಸಚಿವರು ಮತ್ತು ಶಾಸಕರು
ಒಳಗೊಂಡಂತೆ ಸಿ ಎಮ್ ಒಳಗೊಂಡಂತೆ ಒಂದು ಇದನ್ನು ಮಾಡಬೇಕು. ಏನಂದರೆ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೆ ತರ್ತಕ್ಕಂಥದ್ದು, SC ST ಒಳಗಡೆ ಒಳ ಮೀಸಲಾತಿಗಳು ಮತ್ತು ಅವರ ಒಂದು ಜಾತಿ ಮತ್ತು ಪಂಗಡಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಕುರಿತಾಗಿ ಒಂದು ಬೈಠಕ್ ಮಾಡಬೇಕು ಅಂತ ಪರಮೇಶ್ವರ್ ಅವರ ನೇತೃತ್ವದಲ್ಲಿ. ಆದರೆ ಇದಕ್ಕೂ ಕೂಡ ದೂರನ್ನು ಕೊಟ್ಟು ರಣದೀಪ್ ಸುರ್ಜೇವಾಲಾ ಅವರಿಂದ ಒಂದು ಈ ಒಂದು ಏನು ಮೀಟಿಂಗ್ ಇತ್ತು ಇದನ್ನು ರದ್ದು ಮಾಡಿ ಅಂತ ಆದೇಶ ಬರುತ್ತೆ. ಆದರೆ ಪರಮೇಶ್ವರ್ ಅವರು ಒಂದು ಪಟ್ಟು ಹಿಡಿತಾರೆ, ನಾವು ಇದನ್ನು ರದ್ದು ಮಾಡೋದಿಲ್ಲ, ಮುಂದೂಡ್ತೀವಿ ಅಂತ ಹೇಳುವಂಥ ಒಂದು ವಿಷಯ ಮುನ್ನೆಲೆಗೆ ಬಂದಿದೆ. ಇದನ್ನೇ ಒಂದು ಪ್ಲಸ್ ಪಾಯಿಂಟಾಗಿ ತೊಗೊಂಡಂಥ DK ಶಿವಕುಮಾರ್ ಅವರು ಬೆಂಗಳೂರಿಗೆ ಬಂದಾದಮೇಲೆ ತಾನು ಗೆದ್ದೆ ಅಂತ ತಾನು ಗೆದ್ದುಬಿಟ್ಟೆ ಅನ್ನುವಂಥ ಒಂದು ಭಾವನೆಯನ್ನು ಹೊಂದಿದ್ದಾರೆ. ಅದು ಹಾಗಲ್ಲ. ಯಾಕೆ ಅಂದರೆ DK ಶಿವಕುಮಾರ್ ಅವರು ಇಲ್ಲಿ ಗೆದ್ದಿಲ್ಲ, ಸದ್ಯದ ಪರಿಸ್ಥಿತಿಯನ್ನು ಮುಂದೂಡಿದ್ದಾರಷ್ಟೇ. ಅಂದರೆ ಈ CMನ ಗಾದಿಯ ರೇಸಲ್ಲಿ ಇವಾಗೇನು ಸಮಸ್ಯೆಗಳು ಉದ್ಭವ ಆಗಿತ್ತು, ನಾನು ದೂರು ಕೊಟ್ಟರೆ ಹೈಕಮಾಂಡ್ ಅದನ್ನು ಸ್ಟಾಪ್ ಮಾಡುತ್ತೆ ಅಂತ, ಅದನ್ನು ಹೈಕಮಾಂಡ್ ಸ್ಟಾಪ್ ಮಾಡಿಸಿದೆ ಅಷ್ಟೇ. ಯಾವುದು ಕಾಂಗ್ರೆಸ್ ಹೈಕಮಾಂಡು. ಯಾಕೆ ಅಂತ ಹೇಳಿದ್ರೆ KPCC ಅಧ್ಯಕ್ಷರು ಕರ್ನಾಟಕದಲ್ಲಿ DK ಶಿವಕುಮಾರ್ ಅವರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ DK ಶಿವಕುಮಾರ್ ಅವರು ಎಷ್ಟು ಪರಿಶ್ರಮವನ್ನು ವಹಿಸಿದ್ದಾರೋ ಅದಕ್ಕೆ ಸಮಾನಾಂತರವಾಗಿ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಪರಿಶ್ರಮವನ್ನು ವಹಿಸಿದ್ದಾರೆ. ಆದರೆ ವರ್ಚಸ್ನ ಲೆಕ್ಕಾಚಾರಕ್ಕೆ ಬಂದಾಗ, ಶಾಸಕರ ಬೆಂಬಲದ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರು ಒಂದು ಕೈ ಮೇಲೆ ಕಾಣ್ತಾರೆ ಅಂತ ಹೇಳ್ತಕ್ಕಂಥದ್ದು ಸುಸ್ಪಷ್ಟ. ಹಾಗಾಗಿ ಇವತ್ತು DKಶಿ ಅವರು CMನ ಒಂದು ಗಾದಿಗಾಗಿ ಹೋರಾಟ ಮಾಡ್ತಾ ಇರೋದು ಮುಸ್ಕಿನ ಗುದ್ದಾಟ ಇವತ್ತು ಮುಂದೆ ಬಂದಿದೆ. ಅಂದರೆ ಸಮಾಜದ ಮುಂದೆನೇ ಬಂದುಬಿಟ್ಟಂಗೆ ಕಾಣ್ತಾ ಇದೆ. ಈಗ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋವಂಥ ವಿಷಯ ಮುನ್ನೆಲೆಗೆ ಬಂದಾಗ ಏನಾಗುತ್ತೆ ಅಂದರೆ, ಈಗ CMನ ರೇಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಏನು ಕಡಿಮೆ ಇಲ್ಲ. ಜನರು ಇವ್ರಿಗೆ ಇವತ್ತು 136 ಸೀಟ್ ಕೊಟ್ಟರು. ಆಮೇಲೆ ಬೈ ಎಲೆಕ್ಷನ್ಸಲ್ಲಿ 3 ಸೀಟ್ ಕೊಟ್ಟರು. ಸರಿಸುಮಾರು 130 ಮತ್ತು ಸೋಮಶೇಖರ್ ಅಂತ ಶಾಸಕರೆಲ್ಲ ತಗೊಂಡು 140ಕ್ಕಿಂತ ಹೆಚ್ಚಿನ ಬೆಂಬಲ ಇದೆ. 140 ಶಾಸಕರಿಗಿನ್ನ ಹೆಚ್ಚಿನ ಬೆಂಬಲ ಇದೆ. ಅದೇ ಇವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು. ಜನ ಇವರನ್ನು ಆಯ್ಕೆ ಮಾಡಿದ್ದೇನಕ್ಕೆ ಅಂತ ಹೇಳಿದ್ರೆ, ಕರ್ನಾಟಕದ ಪರಿಸ್ಥಿತಿಯಲ್ಲಿ ಏನೋ ಬಡವ್ರಿಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಉಚಿತ ಭಾಗ್ಯಗಳನ್ನು ಘೋಷಣೆ ಮಾಡಿದ್ರು. ಹಲವಾರು ವಿಧವಾದಂತಹ ರಾಜಕೀಯ ದೊಂಬರಾಟವನ್ನು ಮಾಡಿದ್ರು. ಅದು ಯಾವುದ್ಯಾವುದೋ ಪಾದಯಾತ್ರೆಗಳು, CM ಈ ಥರದ್ದೆಲ್ಲ ರಾಜಕೀಯ ತಿಕ್ಕಾಟಗಳನ್ನ ಮಾಡಿ ಅಧಿಕಾರಕ್ಕೆ ಬಂದವರು ಜನಕ್ಕೇನಾದರೂ ಒಳ್ಳೇದು ಮಾಡಬೇಕು ಅನ್ನೋದು ಬಿಟ್ಬಿಟ್ಟು CM ರೇಸಲ್ಲಿ ಗುದ್ದಾಡ್ಕೊಂಡು ಕೂತಿದ್ದಾರೆ. ಈ ಎಲ್ಲದನ್ನು ನೋಡುವಾಗ ಸಾಧ್ಯಾಸಾಧ್ಯತೆಗಳು ಏನು ಅಂತ ಹೇಳಿದ್ರೆ, ಪಂಜಾಬ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಇದು ಮಧ್ಯಪ್ರದೇಶ ಇರ್ಬೋದು, ಇಲ್ಲೆಲ್ಲ ನೋಡುವಾಗ ಅಂದರೆ ಹಲವಾರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಏಕಪಕ್ಷೀಯವಾದ ನಿರ್ಧಾರವನ್ನು ತಗೊಂಡು ಹೈಕಮಾಂಡು ಅಲ್ಲೆಲ್ಲ ತನ್ನ ಅಧಿಕಾರವನ್ನು ಕಳೆದುಕೊಳ್ತಾ ಹೋಯಿತು. ಅಮರಿಂದರ್ ಸಿಂಗ್ ಅವರ ಅಧಿಕಾರವನ್ನು ಕಳ್ಕೊಳ್ತು, ಅಶೋಕ್ ಗೆಹ್ಲೋಟ್ ಅವರ ಅಧಿಕಾರವನ್ನು ಕಳ್ಕೊಳ್ತು, ಕಮಲ್ನಾಥ್ ಅವರ ಅಧಿಕಾರವನ್ನು ಕಳ್ಕೊಳ್ತು. ಇದನ್ನೆಲ್ಲ ನೋಡುವಾಗ ಹೈಕಮಾಂಡ್ ಸ್ವಲ್ಪ ಮಟ್ಟಿಗೆ ಜಾಗೃತಿಯಾಗಿದೆ, ಕಾಂಗ್ರೆಸ್ನ ಹೈಕಮಾಂಡ್. ಅದಕ್ಕೋಸ್ಕರ ಬಜೆಟ್ ಸೆಷನ್ ಮುಗಿಯೋವರೆಗೂ, ಡೆಲ್ಲಿಯ ಚುನಾವಣೆ ಮುಗಿಯೋವರೆಗೂ ಈ CM ರೇಸ್ಗೆ ಕಡಿವಾಣ ಹಾಕಬೇಕು ಅಂತೇಳಿ ಈ ಬೈಠಕನ್ನು ಇವಾಗ ಕ್ಯಾನ್ಸಲ್ ಮಾಡಿರೋದು ಮುನ್ನೋಟಕ್ಕೆ ಬರುತ್ತೆ. ಇದೆಲ್ಲವನ್ನು ನಾವು ಹೊರ ಹಚ್ಚಿ ನೋಡುವಾಗ ಹಲವಾರು ಸಾಧ್ಯತೆಗಳು ಏನಪ್ಪ ಅಂತ ಹೇಳಿದ್ರೆ, ಹಲವು ತಿಂಗಳುಗಳ ಕಾಲ, ಸದ್ಯದ ಒಂದು 3-4 ತಿಂಗಳುಗಳ ಕಾಲ CMನ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವರು ಸೇಫ್. ಮೂಡಾದ ಒಂದು ಏನಿವಾಗ ಕೇಸ್ಗಳು ರನ್ನಿಂಗಲ್ಲಿದೆ, ಕೇಸ್ಗಳು ಇವಾಗೇನು ನಡೀತಾ ಇದೆ, ತನಿಖೆ ಏನು ನಡೀತಾ ಇದೆ, ಅದರ ಮೇಲೆ ಸಿದ್ದರಾಮಯ್ಯನವರ ಒಂದು ಕುರ್ಚಿ ಭವಿಷ್ಯ ನಿಂತಿರ್ತಕ್ಕಂಥದ್ದು ಸ್ಪಷ್ಟ. ಆದರೆ ಅವೆಲ್ಲವೂ ಸ್ವಲ್ಪ ತಡ ಆಗ್ತವೆ, 3-4 ತಿಂಗಳು ಆಗುತ್ತೆ. ಬಡ್ಜೆಟ್ನ ಸೆಷನ್ಸ್ವರೆಗೂ, ಕರ್ನಾಟಕದ ಬಡ್ಜೆಟ್ ಅಧಿವೇಶನ ಮುಗಿಯೋವರೆಗೂ ಸಿದ್ದರಾಮಯ್ಯನವರು ಸೇಫ್. ಒಂದು. ಎರಡನೇದು, ಸಿದ್ದರಾಮಯ್ಯನವರು CM ಗಾದಿಗಾಗಿ CMನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾದ್ರೆ ಅವರಿಗೆ ಅಂದರೆ ಸೂಪರ್ CM ಆಗುವಂಥ ಸಾಧ್ಯತೆ ಇದೆ. ಅವರ ಅಣತಿಯ ಮೇಲೆ ನಡೆಯುವಂತಹ ವ್ಯಕ್ತಿಯನ್ನು CM ಆಗಿ ಮಾಡಬೇಕು ಅನ್ನೋವಂಥ ಒಂದು ದಾಳವನ್ನು ಉರುಳಿಸಿದ್ದಾರೆ. ಅದು ಸಾಧ್ಯವಾಗದೇ ಇದ್ದಂತಹ ಪಕ್ಷದಲ್ಲಿ ದಲಿತ CM ಅನ್ನುವಂತಹ ಒಂದು ಕಿಚ್ಚು ಹೋರಾಟ ಮುನ್ನೆಲೆಗೆ ಬರುತ್ತೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ, ಪರಮೇಶ್ವರ್ ಅವರಿದ್ದಾರೆ. ಇದೆಲ್ಲವನ್ನು ಬಿಟ್ಟು RV ದೇಶಪಾಂಡೆ ಅವರಿದ್ದಾರೆ, ಆಮೇಲೆ MB ಪಾಟೀಲ್ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, G ಪರಮೇಶ್ವರ್ ಅವರಿದ್ದಾರೆ. ಇಂಥ ಹಲವಾರು ನಾಯಕರು CMನ ರೇಸಲ್ಲಿ ಇರೋದುಂಟು.
ಹಂಗೂ ಒಂದು ಪಕ್ಷ ಸಿ ಎಮ್ ಆಗಿ ನನ್ನ ಮಾಡಿದ್ರೆ ಒಂದು ಕೈ ನೋಡೇ ಬಿಡ್ತೀನಿ ಅಂತ ಜಮೀರಣ್ಣನೂ ಏನು ಹಿಂದೆ ಬಿದ್ದಿಲ್ಲ, ಪ್ರಿಯಾಂಕಾ ಖರ್ಗೆನೂ ಏನು ಹಿಂದೆ ಬಿದ್ದಿಲ್ಲ. ಆ ಅಧಿಕಾರ ಅನ್ನೋದು ಎಲ್ರಿಗೂ ಆಸೆನೇ. ಇದು ರಾಜಕೀಯದ ಚಿತ್ರಣ. ಆದರೆ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಪರಿಶ್ರಮವನ್ನು ಹಾಕಿ ಅಧಿಕಾರಕ್ಕೆ ತಂದ ಮೇಲೆ ತಾವು ಸಿ ಎಮ್ ಆಗೋದಕ್ಕೆ ಪಟ್ಟಿಡಿಬೇಕಾಗಿತ್ತು. ಆದರೆ ಪಕ್ಷಕ್ಕೆ ಪ್ರಾಮಾಣಿಕತೆಯನ್ನು ಮೆರೆಯುವಂಥ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಎಡವಿದ್ದಾರೆ. ಯಾಕೆ ಅಂತೇಳಿದ್ರೆ, ಅಲ್ಲಿ ಪಕ್ಷದ ಶಾಸಕರ ಬೆಂಬಲ ಅವ್ರಿಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಮುನ್ನೆಲೆಗೆ ಬರುತ್ತೆ. ಈಗ ಒಂದು ಪಕ್ಷ ಒಂದು ಹುದ್ದೆ ಅಂತ ಹೋದರೆ ಇಲ್ಲಿ ಡಿ ಕೆ ಶಿ ಅವರು ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ ಕಾಣುತ್ತೆ. ಡಿ ಸಿ ಎಮ್ ಹುದ್ದೆ ಅದು ಸಾಂವಿಧಾನಿಕ ಹುದ್ದೆ ಅಲ್ವೇ ಅಲ್ಲ. ಇವರೇನೆಂದರೆ ರಾಜಕೀಯ ದೊಂಬರಾಟಗಳು ನಡಿಬಾರ್ದು ಅಂತ ಹೇಳ್ಬಿಟ್ಟು ಡಿ ಸಿ ಎಮ್ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಅದಕ್ಕಿಂತ ಪವರ್ ಜಾಸ್ತಿ ಇರ್ತಕ್ಕಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿಯಲ್ಲಿ. ಆ ಅಧ್ಯಕ್ಷ ಗಾದಿಗೆ ಇವಾಗ ರಾಜೀನಾಮೆಯನ್ನು ಕೊಡ್ತಾರಾ, ಡಿ ಸಿ ಎಮ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇವಾಗ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇದೆ. ಆದರೆ ಆ ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿ ಇದೆಯಲ್ಲ, ಕರ್ನಾಟಕದ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಹಲವಾರು ಜನ ರೇಸಲ್ಲಿದ್ದಾರೆ, ನಾನು ಆಗ್ತೀನಿ ಅಂತ. ಅದರಲ್ಲಿ ರಾಜಣ್ಣ ಅನ್ನೋರು ಸ್ವತಃ ಸಚಿವ ಸ್ಥಾನವನ್ನೇ ಬೇಕಾದರೆ ಬಿಟ್ಟು ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಆಗ್ತೀನಿ ಅನ್ನುವಂಥ ಒಂದು ಉತ್ಸಾಹವನ್ನು ತೋರ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದ ಸಂಪೂರ್ಣ ಚಿತ್ರಣವನ್ನು ನೋಡಿದಾಗ, ರಾಜಕೀಯ ಬೆಳವಣಿಗೆಗಳನ್ನು ನೋಡಿದಾಗ ಯಾವುದೇ ಕಾರಣಕ್ಕೂ ಇನ್ನು ಹಲವಾರು ತಿಂಗಳುಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗುವಂಥ ಯಾವುದೇ ಒಂದು ಸನ್ನಿವೇಶ ಎದುರಾಗ್ತಾ ಇಲ್ಲ. ಹಾಗಾಗಿ ಇವತ್ತು ವಿರೋಧಿ ಬಣದಿಂದ, ಅಂದರೆ ಡಿ ಕೆ ಶಿ ವಿರೋಧಿ ಬಣದಿಂದ ಹಲವಾರು ವಿಧವಾದಂಥ ಹೇಳಿಕೆ ಬರ್ತಾಯಿದೆ. ರಾಜಣ್ಣ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಡಿ ಕೆ ಶಿ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಕೇಳ್ತಾ ಇದ್ದೀರಲ್ಲ, ನಾವೇನೋ ಅವ್ರ ಆಸ್ತಿ ಬರೆಸ್ಕೊಂಡಿದ್ದೀವ ಅನ್ನೋಂಥ ಪ್ರಶ್ನೆ ಬಂದಿದೆ. ಇದೆಲ್ಲದನ್ನೂ ಬಿಟ್ಟು ಡಿ ಕೆ ಶಿ ಅವರು ಡೆಲ್ಲಿಯಿಂದ ಬಂದಾಗ ಕೊಟ್ಟಂಥ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ, ಪರಮೇಶ್ವರ್ ಅವರ ಒಂದು ಬೈಠಕ್ ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೋಸ್ಕರ ನನ್ನ ಕೈವಾಡ ಏನಿಲ್ಲ, ನನ್ನ ಪಾಡಿಗೆ ನಾನು ವಿದೇಶಿ ಪ್ರವಾಸ ಹೋಗಿದ್ದೆ, ಹೈಕಮಾಂಡ್ ಪತ್ರಿಕಾಗೋಷ್ಠಿ ಮಾಡಿಸ್ತು ದೆಹಲಿ ಚುನಾವಣೆ ಕುರಿತಾಗಿ, ಆ ಕೆಲಸದಲ್ಲಿ ನಾನು ಮಗ್ನನಾಗಿದ್ದೆ. ಮತ್ತು ನಂದು ದೆಹಲಿಯಲ್ಲಿ ಹಲವಾರು ಪಾರ್ಕ್ಗಳು ನೋಡೋವಂಥ ಇದಿತ್ತು, ಟಯರ್ಡ್ ಆಗಿದ್ದೆ, ನಿದ್ದೆ ಮಾಡಿ ಮನೆಗೆ ಬಂದೆ ಅಂತ ಹೇಳುವಂಥ ಹಾರಿಕೆ ಉತ್ತರ ಕೊಡ್ತಾರೆ. ಇದರ ಅರ್ಥ ಏನು ಅಂತಂದರೆ, ಬೆಂಗಳೂರಿಗೆ ಬಂದಾಗ ಇವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ನ ಅರ್ಥ ಏನು ಅಂತಂದರೆ, ಯಾವುದೇ ಜಾತಿಯನ್ನು ಎದುರಾಕೊಂಡಿದ್ದೀನಿ ಮತ್ತು ಈ ಎಲ್ಲ ಯಾವುದು ಈ ಡಿನ್ನರ್ ಮೀಟಿಂಗನ್ನ ಕ್ಯಾನ್ಸಲ್ ಮಾಡಿಸಿದ್ದು ಇದರಲ್ಲಿ ನನ್ನ ಕೈವಾಡ ಇಲ್ಲ ಅಂತ ಒಂದು ವಿಚಾರವನ್ನು ಸಮಾಜದ ಮುಂದೆ ಇಡಬೇಕು. ಅದಕ್ಕೋಸ್ಕರ ಪತ್ರಕರ್ತರು ಕೇಳೋವಂಥ ಪ್ರಶ್ನೆಗೆ ಈ ರೀತಿಯಾಗಿ ಹಾರಿಕೆ ಉತ್ತರವನ್ನು ಕೊಟ್ಟು ಕೈ ತೊಳ್ಕೊಳ್ತಾರೆ. ಅಂದರೆ ಒಂದು ಕಡೆಗೆ ಹೈಕಮಾಂಡ್ ಅನ್ನುವ ಮಗುವನ್ನೂ ಚಿವುಟ್ತಾರೆ, ಇಲ್ಲಿ ಕಾಂಗ್ರೆಸ್ನ ತೊಟ್ಲನ್ನು ತೂಗ್ತಾರೆ ಡಿ ಕೆ ಶಿ ಅವರು. ಇದು ಅವರ ಒಂದು ಇದು. ಆದರೆ ರಾಜಕೀಯದ ಪಟ್ಟಿಡಿಯೋದ್ರಲ್ಲಿ ಸಿದ್ದರಾಮಯ್ಯನ ಮೀರಿಸುವಂಥ ಯಾವುದೇ ಲಕ್ಷಣ ಡಿ ಕೆ ಶಿ ಅವ್ರಿಗಿಲ್ಲ. ಇವರು ಎದುರಿಗೆ ಗುದ್ದಾಡ್ತಾರೆ. ಆದರೆ ಸಿದ್ದರಾಮಯ್ಯ ಭಾಳ ಇದರಲ್ಲಿ ಒಂಥರ ಕುತಂತ್ರ ರಾಜಕಾರಣ ಮಾಡೋದ್ರಲ್ಲಿ ನಿಸ್ಸೀಮ ಅಂತಲೇ ಹೇಳ್ಬೋದು. ಹಾಗಾಗಿ ಇವಾಗ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಸಿ ಎಮ್ ಆಗುವಂಥ ಯಾವುದೇ ಲಕ್ಷಣಗಳು ನನಗಂತೂ ಕಂಡು ಬರ್ತಾ ಇಲ್ಲ. ಆದರೆ ಹಲವಾರು ವಿಶ್ಲೇಷಕರು ಹಲವಾರು ವಿಧವಾದ ವಿಶ್ಲೇಷಣೆಯನ್ನು ಮಾಡ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯನಾಗಿ ರಾಜಕೀಯದಲ್ಲಿದ್ದಂತಹ ಒಂದು ಆಸಕ್ತಿಯಿಂದ ನಾನು ಇದನ್ನು ಗ್ರಹಿಸ್ಕೊಂಡು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ರಾಜಕೀಯದಲ್ಲಿ ಯಾವುದೇ ವಿಧವಾದ ಬೆಳವಣಿಗೆಗಳು ನಡಿಬೋದು ಅಥವಾ ನಡಿದೇನೂ ಇರ್ಬೋದು. ಆದರೆ ನಡೆಯುವಂತಹ ಒಂದು ವಿದ್ಯಮಾನಗಳನ್ನು ನೋಡಿ ನಾವು ಹೀಗೆ ಅಂತ ಊಹೆ ಮಾಡ್ಬೋದು ಅಷ್ಟೇ. ಇದು ಎಲ್ಲದರ ಮಧ್ಯೆ ಇನ್ನೊಂದು ಕುತೂಹಲಕಾರಿಯಾದ ವಿಷಯ ಏನು ಅಂತ ಹೇಳಿದ್ರೆ, ಡಿ ಕೆ ಶಿ ಅವರು ಜನವರಿ ಅಥವಾ ಫೆಬ್ರವರಿ ಅಂದರೆ ಈ ಒಂದು 6 ತಿಂಗಳ ಕಾಲದಲ್ಲಿ ಸಿ ಎಮ್ ಆಗಿಬಿಟ್ರೆ ಆಗ್ತಾರೆ. ಆದರೆ ಅವರ ಜಾತಕದ ಪ್ರಕಾರ ಮುಂದೆ ಅವರಿಗೆ ಸಾಡೆ ಬರೋದರಿಂದ ಅವ್ರ ಮುಂದೆ ಸಿ ಎಮ್ ಆಗುವ ಲಕ್ಷಣಗಳಿಲ್ಲ ಅಂತ ಹೇಳುವಂತಹ ವಿಶ್ಲೇಷಣೆಯನ್ನು ಹಲವರು ಮಾಡ್ತಾರೆ. ಹಲವಾರು ಜ್ಯೋತಿಷಿಗಳು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇವಾಗ ಡಿ ಕೆ ಶಿ ಅವರು ತಮಿಳುನಾಡಿಗೆ ತೆರಳಿ ಯಜ್ಞ ಹೋಮಗಳಲ್ಲಿ ಮೊರೆ ಹೋಗಿದ್ದಾರೆ. ಯಾವುದೋ ದೇವಿಯ ಮೊರೆ ಹೋಗಿದ್ದಾರೆ. ಅಂದರೆ ಎದುರುಗಡೆ ಹಿಂದುತ್ವವನ್ನು ಹೀಯಾಳಿಸಿ ಮಾತಾಡುವಂಥ ಕಾಂಗ್ರೆಸ್ಸಿಗರು ತಮ್ಮ ರಕ್ಷಣೆಯ ವಿಷಯ ಬಂದಾಗ ದೇವತೆಗಳ ಹೋಮಗಳ ಯಜ್ಞಗಳ ಮೊರೆಯನ್ನು ಹೋಗ್ತಾರೆ ಅನ್ನೋದನ್ನು ಡಿ ಕೆ ಶಿ ಅವ್ರನ್ನ ನೋಡಿ ನಾವೆಲ್ಲರೂ ಕಲಿಬೇಕು. ಇದೆಲ್ಲದರ ಮಧ್ಯೆ ಇನ್ನೊಂದು ಸಾಧ್ಯತೆನ ಕೆಲವು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಅದು ಏನಪ್ಪ ಅಂತ ಹೇಳಿದ್ರೆ, ಜೆ ಡಿ ಎಸ್ಗೆ ಆಪ್ರೇಷನ್ ಮಾಡ್ತಾರೆ ಡಿ ಕೆ ಶಿ ಅವರು ಅಂತ. ಈ ವಿಚಾರ ಯಾಕೆ ಮುನ್ನೆಲೆಗೆ ಬಂದಿದೆ ಅಂದರೆ, ಡಿ ಕೆ ಶಿ ಅವರು
KPCC ಅಧ್ಯಕ್ಷರು ಇವಾಗ. ಆ ಸ್ಥಾನ ಇವಾಗ 5 ವರ್ಷ ಪೂರೈಸಿದ್ದಾರೆ. ಅವ್ರನ್ನ ಚೇಂಜ್ ಮಾಡಲೇಬೇಕು. ಅದು ಆಂತರಿಕ ಸಂವಿಧಾನ ಕಾಂಗ್ರೆಸ್ನಲ್ಲಿ, ಅದು ಹಾಗೇ ಆಗುತ್ತೆ. ಇವತ್ತು DKಶಿ ಅವರು ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಆದರೆ ದೆಹಲಿಯಲ್ಲಿ ಬಂಡೆಪ್ಪ ಕಾಶೆಂಪುರ ಅವರನ್ನ ಭೇಟಿಯಾಗಿದ್ದಾರೆ ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರ ಹೇಳಿಕೆಗಳನ್ನು ಆಧಾರವಾಗಿಟ್ಕೊಂಡು ಹಲವಾರು ವಿಶ್ಲೇಷಕರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಾಹ್ಯ ಬೆಂಬಲವನ್ನು ಪಡೆದು JDSನ ಶಾಸಕರಿಂದ, ಕಾಂಗ್ರೆಸ್ನಲ್ಲಿರೋ ಶಾಸಕರಿಂದ ಬಾಹ್ಯ ಬೆಂಬಲವನ್ನು ಪಡೆದು DKಶಿ ಅವರು CM ಆಗುವಂಥ ಪ್ರಯತ್ನದಲ್ಲಿದ್ದಾರೆ ಅಂತ. ಮೇಲ್ನೋಟಕ್ಕದು ಸರಿ ಅಂತ ಕಾಣೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವಾಗ ಕರ್ನಾಟಕದಲ್ಲಿ 114 ಸೀಟ್ಗಳು ಬೇಕಾಗುತ್ತೆ. ಅಷ್ಟು ಶಾಸಕರ ಬೆಂಬಲ DKಶಿ ಅವ್ರಿಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಸುಸ್ಪಷ್ಟ. ಆದರೆ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಯ ಒಂದು ಚುನಾವಣೆಗಳು ಬರೋದರಿಂದ JDSನ ಪರಿಸ್ಥಿತಿ ಸರಿ ಇಲ್ಲದೆ ಇರೋದರಿಂದ ಅದರಲ್ಲಿರುವ ನಾಯಕರನ್ನು ಸೆಳೆಯುವಂತಹ ತಂತ್ರವನ್ನು DKಶಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಸುಸ್ಪಷ್ಟ. ಅಂದರೆ ಅದು ಚುನಾವಣಾ ಭಾಗವಾಗಿರ್ಬೋದು ಅಥವಾ ಶಾಶ್ವತವಾಗಿ ಆ ನಾಯಕರನ್ನು ಕಾಂಗ್ರೆಸ್ ಕಡೆಗೆ ಸೆಳೆಯುವಂಥ ಪ್ರಯತ್ನವೂ ಇರ್ಬೋದು. ಅದರ ಹಿಂದೆ ಉತ್ತರ ಕರ್ನಾಟಕದ ಸ್ಥಳಗಳಲ್ಲಿ ಮತ್ತು ಹಳೆ ಮೈಸೂರು ಭಾಗದ ಸ್ಥಳಗಳಲ್ಲಿ ಏನು ವ್ಯಾಪ್ತಿಯಲ್ಲಿ ಎಲ್ಲ ಶಾಸಕರನ್ನ ಸೆಳೆದುಕೊಂಡ್ರೆ ತನ್ನ ವರ್ಚಸ್ಸನ್ನು ಬಿಲ್ಟ್ ಮಾಡ್ಕೊಳ್ಬೋದು, ಅಂದರೆ ಬೆಳೆಸ್ಕೊಳ್ಬೋದು ಅಂತ ಹೇಳುವಂತಹ ಒಂದು ಕಾರಣವು ಅಡಗಿರ್ಬೋದು. ಆದರೆ ಇನ್ನೂ ಕೆಲವರು ಹೇಳೋದೇನು ಅಂತ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ, ಹೆಂಗೆ ಉದ್ಧವ್ ಠಾಕ್ರೆ ಅವರನ್ನು ಏಕನಾಥ್ ಶಿಂದೆ ಅವರು ಸೈಡ್ಲೈನ್ ಮಾಡಿ ಹೊರಗಡೆ ಬಂದು ಸರ್ಕಾರವನ್ನು ರಚನೆ ಮಾಡಿದ್ರು, ಆ ರೀತಿಯಾದಂಥ ಸರ್ಕಾರ ರಚನೆ ಮಾಡಿಬಿಡ್ತಾರೆ DKಶಿ ಅವರು ಅಂತ ಹೇಳ್ತಾ ಇದ್ದಾರೆ. ಅಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯತೆಗಳು ತುಂಬ ಕಮ್ಮಿ. ಯಾಕೆ ಅಂತ ಹೇಳಿದ್ರೆ, DKಶಿ ಅವರು ಏನೇ ಇರ್ಬೋದು, ಆದರೆ ಅವರು ಪಕ್ಷನಿಷ್ಠರು ಅಂತ ಹೇಳೋದ್ರಲ್ಲಿ ಯಾವುದೇ ವಿಧವಾದಂಥ ಅನುಮಾನ ಬೇಡ. ಆದರೆ ಸ್ವಪಕ್ಷೀಯರವರು ಕಾಂಗ್ರೆಸ್ನಲ್ಲೇ ಇದ್ದರು, ಕಾಂಗ್ರೆಸ್ನಲ್ಲೇ ಇರ್ತೀವಿ ಅಂತ ಹೇಳ್ತಾರೆ, ಅವರು ಈಗಲೂ ಹೇಳ್ತಾರೆ. ಆದರೆ ಸಿದ್ದರಾಮಯ್ಯನವ್ರು ಆ ಥರ ಅಲ್ಲ. ಅವ್ರಿಗೆ ಕುದುರೆ ಏರೋದಕ್ಕೆ ಅವಕಾಶ ಸಿಗಬೇಕಷ್ಟೇ. ಅವಕಾಶ ಸಿಕ್ಕಿದಾದಮೇಲೆ ಕೊಟ್ಟು ಕುದುರೆಯಿಂದ ಆತ ಇಳಿಯಲ್ಲ, ತನ್ನ ಅಧಿಕಾರ ಅವಧಿ ಪೂರೈಸೋವರೆಗೂ ಬಿಡೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಸುಸ್ಪಷ್ಟ. ಹೀಗಾಗಿ ಈಗ DKಶಿ ಅವರು KPCC ಅಧ್ಯಕ್ಷಗಾದಿಗೆ ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ DCM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವಂತಹ ಕುತೂಹಲಕಾರಿಯಾದ ವಿಷಯ ಮಾತ್ರ ನಮ್ಮ ಮುಂದೆ ಉಳಿದಿದೆ. ಸ್ನೇಹಿತರೆ, ಇದಾಗಿತ್ತು ಪ್ರಸ್ತುತ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳ ಕುರಿತಾದ ಆಟೋವಾಲನ ವಿಶ್ಲೇಷಣೆ. TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.